ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದಲ್ಲಿ ಬೀದಿ ನಾಯಿಗಳ ಉಪಟಳ ಅಬ್ಬರಿಸಿದ್ದು, ದಾರಿಯಲ್ಲಿ ಸಿಕ್ಕ ಜನರ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಳಿಸುತ್ತಿರುವ ಘಟನೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಜೂನ್ 28ರ ಶನಿವಾರ HB ಗ್ಯಾಸ್ ಕಚೇರಿ ಬಳಿಯ CDPO ಕಚೇರಿ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ವೃದ್ಧೆ ಮಹಿಳೆ ಹಾಗೂ ವಿದ್ಯಾರ್ಥಿನಿ ಮೇಲೆ ದಾಳಿ ಮಾಡಿದ್ದ ನಾಯಿ ಕಾಲಿನ ಮಾಂಸವನ್ನು ಕಿತ್ತು ಮತ್ತೊಬ್ಬರ ಮೇಲೆ ಎರಗಲು ಮುಂದಾದಾಗ ಸಾರ್ವಜನಿಕರು ಜಾಗೃತರಾಗಿ ನಾಯಿಯನ್ನು ಬೆನ್ನಟ್ಟಿದ್ದಾರೆ. ರಾಣಿ ಸಿಂಚನ ಯಶೋದಮ್ಮ ನಾಯಿಯ ದಾಳಿಗೆ ಒಳಗಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಕಾಲಿನ ಮೂಳೆ ಕಾಣಿಸುವ ರೀತಿಯಲ್ಲಿ ನಾಯಿ ಕಚ್ಚಿರುವ ತೀವ್ರತೆಯಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗುತ್ತದೋ ಬಿಡುತ್ತದೋ ಗೊತ್ತಿಲ್ಲ. ಆದರೆ ನಗರಸಭೆ ಆಡಳಿತ ಬೀದಿ ನಾಯಿಗಳನ್ನು ಆರೈಕೆ ಮಾಡುತ್ತಿದ್ದಾರೆಯೇ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಅಧ್ಯಕ್ಷರೇ, ಪೌರಾಯುಕ್ತರೇ, ನಿಮಗೇನಾದರೂ ನಗರದ ಜನತೆ ಬಗ್ಗೆ ಕಾಳಜಿ ಇದ್ದರೆ ಮೊದಲು ನಾಯಿಗಳನ್ನು ನಿಯಂತ್ರಣ ಮಾಡಲು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾಯಿ ಕಡಿತಕ್ಕೊಳಗಾದವರ ನೋವಿನ ಶಾಪ ನಿಮಗೆ ತಟ್ಟದೇ ಇರಲಾರದು. ಅಣ್ಣ ಒಟ್ಟು ಯಶೋದಮ್ಮ ಕಚ್ಚಿ ಕಣ್ಣನ್ನು ಮುಂಬಿಟ್ಟಿದೆ ಫುಲ್ಲು. 7ನೇವ್ರಿಗೆ ರಾಣಿಯವ್ರು ಕಚ್ಚಿದೆ, ಅವ್ರಿಗೆ ಇಲ್ಲಿ ಅದು ಖಂಡನೆ ಮುಂಬಿಟ್ಟಿದೆ. ಇನ್ನೊಂದು ಕಾಲೇಜ್ ಹುಡುಗಿ ಅವ್ರಿಗೆ ಅಂಚನ ಅಂತ ಅವರು ಕಚ್ಚಿದೆ. ಅಂದರೆ 3 ಆಳು ಸಖತ್ತು ಏಟಾಗದೆ. ಎಲ್ಲಿ ಡೌನು 3ನೇ ಕ್ಲಾಸ್ 4ನೇ ಕ್ಲಾಸ್ ಡೌನ್. ಒಂದೇ ಏನಾರು ಸುಮ್ಮನೆ ನಡ್ಕೋತಿದ್ರು ಅವರು ನಡ್ಕೋತಿದ್ದವ್ರಿಗೆ ಬಂದು ಕಚ್ಬಿಟ್ಟದೆ. ಹೌದಾ? ಬೀದಿ ನಾಯಿ ಒಂದೇ ನಾಯಿ ಅದು, ಒಂದೇ ಲೈನು ಡೌನು. ಆಮೇಲೆ ಸುಮ್ಮನೆ ನಡ್ಕೋತಿದ್ರು ಅಕ್ಕಪಕ್ಕ ಎಲ್ರಿಗೂ 3 ಜನ ಹಳೆ ಆಫೀಸು ಮೂಲೆ ಡೌನು. ಹೌದಾ?